ಆಗುತ್ತೆ ಅಂತ. ಸೊ ಇದೆಲ್ಲದರ ಜೊತೆಗೆ ಒಂದು ತಮ್ಮ ಹೆಸರು ಘೋಷಣೆ ಆದಂಥ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತು ಅಂತ ಕೇಳಿದೆ, ಅತ್ಯಂತ ಸಹಜವಾಗಿ. ಎರಡನೇದೇನು ಅಂತಂದರೆ ಸಿಂಹಾಸನವನ್ನು ಏರುವಂಥ ಸಂದರ್ಭದಲ್ಲಿ ನೀವು ಪ್ರಥಮವಾಗಿ ಸಿಂಹಾಸನವನ್ನು ಏರಿದ್ರಲ್ಲ, ಆ ಸಂದರ್ಭ ಏನು ಅನ್ನಿಸ್ತು ಸರ್? ಇದು ಬೇಕಾದ ಸತಿ ಅನೇಕರು ಕೇಳಿದ್ದಾರೆ, ನೀವು ಕೂಡ ಹಿಂದೆ ಇಂಟರ್ವ್ಯೂಲ್ಲಿ ಕೇಳಿದ್ದೀರಿ. ನಮ್ಮ ಉತ್ತರ ಅದೇನೆ. ನಾವು ಇದು ಏನು ನಮ್ಮ ಭಾವನೆ ಅಥವಾ ಏನು ನಮ್ಮ ಆಲೋಚನೆಗಳಿಗೋ ಆ ಸಂದರ್ಭದಲ್ಲಿ ನಾವು ವಿವರಿಸೋದಕ್ಕೆ ಆಗಲ್ಲ. ಯಾಕೆಂದರೆ ನಾವು ಅತ್ಯಂತ ಒಂದು ವಿನಮ್ರತೆಯಿಂದ ಆ ಒಂದು ಪಾತ್ರವನ್ನು ವಹಿಸಿದ್ದೀವಿ, ಪಾತ್ರವನ್ನು ಮುಂದುವರಿತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಧ್ಯಾನ ಈ ಎಲ್ಲ ವಿಧಿಗಳು ಸರಿಯಾದ ರೀತಿಯಲ್ಲಿ ಮುಂದುವರಿಲಿ ಅಂತ ನಮ್ಮ ಧ್ಯಾನ ಇರೋದು, ನಮ್ಮ ಫೋಕಸ್ ಇರೋದು ಅದ್ರ ಮೇಲೇ. ಅದಕ್ಕಾಗಿ ನಾವು ಹೆಚ್ಚು ಇದ್ರ ಬಗ್ಗೆ ಏನು ನಮ್ಮ ಭಾವನೆ ಅಥವಾ ಏನೋ ಒಂದು ನಿಮ್ಗೆ ಏನು ಅನಿಸತ್ತೆ ಅಂತ ಅದ್ರ ಬಗ್ಗೆ ನಾನೇನು ಜಾಸ್ತಿ ಕಾಳಜಿ ತಗೊಳ್ಳೋ. ಯಾಕೆಂದರೆ ಇದು ಒಂದು ಪಾರಂಪರೆ. ಅಲ್ಲಿ ಸಿಂಹಾಸನ ಇರ್ಬೋದು, ದೇವಿಗೆ ನಾವು ಆರಾಧನೆ ಮಾಡುವಂಥ ಸಂದರ್ಭ ಇರ್ಬೋದು, ಎಲ್ಲನೂ ಕೂಡ ಅದು ನನಗೆ ವೈಯಕ್ತಿಕವಾಗಿ ಬಂದಿರೋದಲ್ಲ. ಅದು ನಮ್ಮ ವಂಶದವರು ಮಾಡ್ತಾ ಇರುವಂಥದ್ದು ಒಂದು ಕೆಲಸ. ಅವರ ಮಾರ್ಗದಲ್ಲಿ ನಾನು ಕೂಡ ಹೋಗ್ತಾ ಇರುವಂಥದ್ದು. ಪ್ರಸ್ತುತ ನಮ್ಮ ಕೈಯಲ್ಲಿದೆ ಅದು ಮಾಡುವಂಥದ್ದು, ಆ ಕೆಲಸ, ಆ ಕರ್ತವ್ಯ. ಭವಿಷ್ಯದಲ್ಲಿ ಇನ್ನೊಬ್ಬರು ಬರ್ತಾರೆ. ನಾವು ಆ ಸಮಯದಲ್ಲಿ ಒಂದು ವಿನಮ್ರತೆಯಿಂದ ಇದೆಲ್ಲನೂ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ತಾಯಿ ಒಂದು ಆರಾಧನೆ ಮಾಡುವಂಥ ದೃಷ್ಟಿಯಲ್ಲಿ, ತಾಯಿ ಒಂದು ಗೌರವ ಸಲ್ಲಿಸೋ ದೃಷ್ಟಿಯಲ್ಲಿ, ಚಾಮುಂಡೇಶ್ವರಿಗೆ ಗೌರವ ಸಲ್ಲಿಸೋ ದೃಷ್ಟಿಯಲ್ಲಿ, ಮರ್ಯಾದೆ ಕೊಡುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯವಶ್ಯ. ಓಕೆ ಓಕೆ ತಾವು ಬಹಳಷ್ಟು ಸಂದರ್ಭಗಳಲ್ಲಿ ರಾಜಮಾತೆಯವರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ನಿಮ್ಮ ಹೆಸರಿನಿಂದ ಹಿಡಿದು ಪ್ರತಿಯೊಂದು ಕೂಡ ರೀತಿ ರಿವಾಜುಗಳನ್ನು ಯಾವ ರೀತಿ ಫಾಲೋ ಮಾಡಬೇಕು ಅದೆಲ್ಲವನ್ನು ಕೂಡ ರಾಜಮಾತೆ ನಮಗೆ ಹೇಳಿಕೊಟ್ರು. ಈಗಲೂ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ. ಮುಂದೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನನಗೊಂದು ತುಂಬ ಒಂದು ಆಸೆ ಇದೆ. ಏನು ಅಂತಂದರೆ ಈ ಮೈಸೂರಿನ ಮಹಾರಾಣಿಯರ ಬಗ್ಗೆನೇ ಒಂದು ಪುಸ್ತಕ ಬರೀಬೇಕು ಅಂತ. ಯಾಕಂದರೆ ಭಾಳ ಅದ್ಭುತವಾದಂಥ ವ್ಯಕ್ತಿತ್ವ ಸರ್. ಕೆಲವು ಸಂದರ್ಭಗಳಲ್ಲಿ ಏನು ಅಂತಂದರೆ ನಾವು ರಾಜರ ಹೆಸರುಗಳನ್ನ ಹೇಳ್ತೀವಿ, ಆದರೆ ಹಿಂದೆ ಮಹಾರಾಣಿಯವರು ವಹಿಸಿದಂಥ ಪಾತ್ರ ಇದೆಯಲ್ಲ. ಈಗ ಕೃಷ್ಣರಾಜ ಒಡೆಯರು ಇದ್ದಂಥ ಸಂದರ್ಭದಲ್ಲಿ, ಪುಟ್ಟ ಬಾಲಕ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ನಿಭಾಯಿಸಿದಂಥ ಆ ಶಕ್ತಿ, ಆ ತಾಕತ್ತಿದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಸೊ ಮೈಸೂರಿನ ಮಹಾರಾಣಿಯರ ಬಗ್ಗೆ ತಾವೇನು ಹೇಳ್ತೀರಿ? ಬೇಕಾದಷ್ಟು ಸತಿ ಹೇಳಿದ್ದೀನಿ, ನಮ್ಮ ವಂಶದವರು ಇವತ್ತು ಇನ್ನೂ ಯಶಸ್ವಿಯಾಗಿ ಮುಂದುವರಿತಾ ಇದ್ರೆ ಅದು ನಮ್ಮ ಮಹಾರಾಣಿಯವರು, ರಾಜಮಾತೆಯವರಿಂದಾನೇ ಆಗಿರೋದು ಕೆಲಸ. ಮಹಿಳೆಯರಿಂದಾನೇ ನಮ್ಮ ವಂಶದ ಒಂದು ಉದ್ಧಾರ ಆಗಿರೋದು. ಇಲ್ಲ, ವಂಶ ಉಳಿಸಿದ್ದೇ ಮಹಾರಾಣಿ ಲಕ್ಷ್ಮಣಿಯವರು. ಟಿಪ್ಪು ಮತ್ತು ಹೈದರ್ ಆ ಎಲ್ಲ ಏನು ಒತ್ತಡಗಳಿತ್ತು ಅವರಿಬ್ಬರಿಂದ, ಅದೆಲ್ಲನೂ ಎದುರಿಸಿದ್ದು ರಾಣಿ ಲಕ್ಷ್ಮಣಿಯವರು. ಅವ್ರು ಅನುಭವಿಸಿರುವಂಥದ್ದು ಸಂಕಷ್ಟಗಳು ಯಾರು ಮಾಡಿಲ್ಲ. ಕೊನೆಯದಾಗಿ ಟಿಪ್ಪುವನ್ನು ಏನು ಸಂಹಾರ ಮಾಡಿರೋ ಸಮಯದಲ್ಲಿ ಅವರು ಒಂದು ಸಣ್ಣ ಮೈಸೂರು ನಜರ್ಬಾದಲ್ಲಿ ಒಂದು ಗುಡ್ಸ್ಲಲ್ಲಿ ಸಿಕ್ಕಿದ್ದವರು. ಇಡೀ ವಂಶ ಅವ್ರ ಜೊತೆಗಿದ್ದರು. ಒಂದು ಗುಡ್ಸ್ಲಲ್ಲಿ ಅವರು ಇಲ್ಲಿ ಮೈಸೂರಲ್ಲಿ ವಾಸ ಆಗಿದ್ರು. ಆ ಸಮಯದಲ್ಲಿ ಬ್ರಿಟಿಷರು ಬಂದು ಅವ್ರಿಗೆ ಭೇಟಿಯಾಗಿ, ಇಲ್ಲ ಹಿಂದೆ ಇರುವಂಥದ್ದು ಏನು ಟ್ರೀಟಿಗಳಿತ್ತು ಅದರ ಮೇರೆಗೆ ನಾವು ಎಲ್ಲ ಮುಂದುವರಿತೀವಿ, ಅದಕ್ಕೆ ನಾವು ವಿಶ್ವಾಸ, ನಮಗೆ ಗೌರವ ಇದೆ, ಮತ್ತು ನಾವು ಹಿಂದೆ ಟ್ರೀಟಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಏನೇನು ಅಂಶಗಳಿದೆ ಅದರ ಮೇರೆಗೆ ನಾವು ಮುಂದುವರಿಯೋದು ಅಂತ ಅವ್ರಿಗೆ ಹೇಳಿ, ಸರಿ ಅಂತ ಹೇಳಿ ಅವರು ವಂಶವನ್ನು ಪುನಃ ಸ್ಥಾಪನೆ ಮಾಡಿದ್ದು ರಾಣಿ ಲಕ್ಷ್ಮಣಿಯವರು. ನಂತರ ಅವರು ಮುಮ್ಮಡಿಯವರಿಗೆ ಪ್ರೇರಣೆಯನ್ನು ಕೊಟ್ಟರು. ಯಾವ ರೀತಿ ನೀವು ರಾಜರಾಗಿ ನೀವು ಆಳಬೇಕಾಗಿದೆ, ಇಡೀ ರಾಜ್ಯ 4 ಯುದ್ಧದಿಂದ ಸಂಪೂರ್ಣವಾಗಿ ನಾಶ ಆಗಿದೆ, ರಸ್ತೆಗಳಿಲ್ಲ, ರಸ್ತೆಯಲ್ಲಿ ಮಂಟಪಗಳೇನಿತ್ತು ಪ್ರಯಾಣಿಕರಿಗೆ ಅದು ಇಲ್ಲ, ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇಲ್ಲ, ಒಂದು ಕಡೆನೂ ಅಭಿವೃದ್ಧಿ ಇಲ್ಲ, ರೈತರಿಗೆ ಅತ್ಯಂತ ಒಂದು ಅನನುಕೂಲ ವ್ಯವಸ್ಥೆ ಇದೆ, ಎಲ್ಲನೂ ಕೂಡ ಅನುಕೂಲ ಮಾಡಬೇಕು ನೀವು ಅಂತ ಅವ್ರು ಬರ್ಕೊಡ್ತಾರೆ. ದಾಖಲೆ ಆಗಿರ್ತಕ್ಕಂಥ ಇತಿಹಾಸ ಇದೆ. ಸೊ ಅಷ್ಟೆಲ್ಲ ಸಂಕಷ್ಟಗಳು ಅನುಭವಿಸಿರೋ ನಂತರ ಅವರ ಕಾಳಜಿ ನಮ್ಮ ವಂಶದವ್ರ ಮೇಲಲ್ಲ, ಇಡೀ ರಾಜ್ಯದ ಜನಾಂಗದ ಮೇಲೆ, ರಾಜ್ಯದ ಒಂದು ಜನರ ಮೇಲಿರೋವಂಥದ್ದು. ನಂತರ ಅವ್ರಿಗೆ ಅನ್ಬೋದು, ಅಂದಿನ ಕಾಲದಲ್ಲಿ ಮಹಿಳೆಯರಾಗಿ ಸಹಜವಾಗಿ ಪಾಶ್ಚಾತ್ಯ ದೇಶದಿಂದ ಬರುವಂಥದ್ದು ಎಲ್ಲ ವಸ್ತುಗಳಿರ್ಬೋದು ಅಥವಾ ಏನೇ ಇರಲಿ ಅದ್ರ ಮೇಲೆ ಒಂದು ನಂಬಿಕೆ ಇರಲ್ಲ ಅವರಿಗೆಲ್ಲ. ಆದರೂ ಸಹ ಆ ಸ್ಮಾಲ್ ಪಾಕ್ಸ್ ಒಂದು ಏನು ಸಾಂಕ್ರಾಮಿಕ ಪರಿಸ್ಥಿತಿ ಇತ್ತು ಅಂದಿನ ಕಾಲದಲ್ಲಿ, ಅದು ಎದುರಿಸೋದಕ್ಕೆ ಏನು ಲಸಿಕೆ ಬಂತು, ಅದನ್ನು ಕೂಡ ಇವರು ಸ್ವಾಗತ ಮಾಡಿ ಅವ್ರದೇ ಆದಂತಹ ಒಂದು ಸೊಸೆ ಮತ್ತೆ ಅವ್ರದೇ ಆದಂತಹ ಒಂದು ಐ ಥಿಂಕ್ ನೀಸೋ ನೆಫ್ಯೂನೋ ಯಾರೋ ಒಬ್ರು ನಿಲ್ಲಿಸಿ, ಒಂದು ದೊಡ್ಡ ಕ್ರೌಡ್ ಮುಂಚೆ ನಿಲ್ಲಿಸಿ ಅವ್ರಿಗೆ ಲಸಿಕೆಯನ್ನು ಹಾಕ್ಸಿದ್ರು.
ಏನು ಮಹಿಳೆಯರಿಗೆ ಭಾವನೆಗೆ ಅಥವಾ ಮಹಿಳೆಯರ ಒಂದು ಏನು ಗೌರವ ಇದೆ ಅದು ಉಳಿಸುತ್ತೆ. ಏನೋ ರೀತಿ ಅದೇನೋ ಅನನುಕೂಲ ಆಗಲ್ಲ ಮತ್ತು ಏನು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಸಮಾಜದಲ್ಲಿ ಅವರು ಒಂದು ನಿರ್ಣಯ ತೊಗೊಂಡು ಮಾಡಿದ್ರು. ಸೊ ಅಂದಿನ ಕಾಲದ ವ್ಯಾಕ್ಸಿನ್ ಹೆಸಿಟೇಷನ್ಗೆ ಒಂದು ಪಾಶ್ಚಾತ್ಯ ದೇಶದಿಂದ ಏನು ಒಳ್ಳೇದಿದೆ ಅದನ್ನ ಸ್ವೀಕರಿಸಬೇಕು ಅಂತ ಒಂದು ನಿರ್ಣಯ ತೊಗೊಂಡಿರ್ತಕ್ಕಂಥದ್ದು ಅವರು. ಸೊ ಇಂಥ ರಾಣಿಯವರು ನಮ್ಮ ವಂಶದವರು ಉಳಿಸಿದ್ದು. ಮತ್ತು ಚಾಮರಾಜ ಒಡೆಯರ್ ಅವರ ಕ್ಷಮಿಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಇಬ್ಬರು ಪಟ್ಟದ ರಾಣಿಯವರು ಲಿಂಗಾಜಮಣ್ಣಿಯವರು ದೇವಾಜಮಣ್ಣಿಯವರು ಭಾಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಮೈಸೂರು. ಇವತ್ತು ಲಿಂಗಂಬುದ್ದಿ ಕೆರೆ ಅಂತ ಎಲ್ಲರೂ ಹೋಗಿ ನಡೀತಾರೆ, ಅದು ಲಿಂಗಾಜಮಣ್ಣಿಯವರ ಕೊಡುಗೆನೆ. ಆ ಕೆರೆಯನ್ನು ಮಾಡಿಸಿ ನಂತರ ಅಲ್ಲಿ ಪಕ್ಕದಲ್ಲೇ ದೇವಸ್ಥಾನನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ದೇವಾಜಮಣ್ಣಿ ಅಂತ ದೇವಂಬುದ್ದಿ ಕೆರೆ ಇದೆ, ವರುಣ ಕೆರೆ ಅಂತ ಈಗ ಹೇಳ್ತಾರೆ, ಅದು ಅವ್ರು ಮಾಡಿದ್ದು. ಅಲ್ಲಿ ನಂತರ ದೇವಸ್ಥಾನ ಕೂಡ ಲಿಂಗಾಜಮಣ್ಣಿಯವರು ಶ್ರೀಕಂಠೇಶ್ವರದ ಗೋಪುರನೂ ಕೂಡ ಅವರೇ ಮಾಡಿಸಿದ್ದು. ಸೊ ಈ ಥರ ಅನೇಕ ಪ್ರಕೃತಿಗೆ ಸಂಬಂಧಪಟ್ಟಿರೋದು ಧಾರ್ಮಿಕ KRS ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಪಾತ್ರ ಇದೆ. ಹೌದು ಹೌದು, ದೊಡ್ಡ ಪಾತ್ರ ಇದೆ. ಅದೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ಘಟನೆಗಳು, ಅದಕ್ಕಾಗಿ ನಾನು ಉಲ್ಲೇಖ ಮಾಡ್ತಾ ಇಲ್ಲ. ಮತ್ತು ವಾಣಿ ವಿಲಾಸದವ್ರು ಎಲ್ಲರಿಗೂ ಗೊತ್ತಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಮರಾಣೀಸ್ ಕಾಲೇಜ್ ಇರ್ಬೋದು, ಅನೇಕ ಒಂದು ನೀರಾವರಿ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು, ಎಲ್ಲನೂ ಕೂಡ ಅವ್ರ ಕಾಲದಲ್ಲೇ ಶುರುವಾಗಿದ್ದು. ಮತ್ತು ಅವ್ರ ದೊಡ್ಡ ಕೊಡುಗೆ ಎಲ್ಲ ಮಹಾರಾಣಿಯರದ್ದು ಅಂತ ಹೇಳಿ ಬಹುಶಃ ನಮ್ಮ ತಾಯಿಯವರು ಹೇಳ್ಬೋದು. ಭವಿಷ್ಯದ ಪೀಳಿಗೆಗೆ ಈ ಸಂಸ್ಕೃತಿಯ ಅರಿವು ಇರ್ಬೋದು, ಧರ್ಮದ ಒಂದು ಭಾವನೆ ಇರ್ಬೋದು, ಧಾರ್ಮಿಕ ಆಚರಣೆ ಇರ್ಬೋದು, ಅದೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ತಿಳ್ಕೊಡೋವಂಥದ್ದು ಕೆಲಸ ಏನು ಮಾಡಿದ್ದಾರೆ. ಅದಕ್ಕಾಗಿ ಆ ಪರಂಪರೆ ಉಳಿದಿರೋದು. ಇವತ್ತು ನಮ್ಮ ತಾಯಿಯವ್ರು ಇಲ್ಲದೆ ಇದ್ರೆ ಇದೆಲ್ಲಿ ನಮಗೇನು ಇದ್ರ ಬಗ್ಗೆ ಅರಿವು ಎಲ್ಲಿ ಬರ್ತಾ ಇತ್ತು, ಎಲ್ಲಿಂದ? ಸೊ ಅವರಿಂದಾನೇ ಬಂದಿರೋದು. ಅದೇ ರೀತಿ ಈ ಎಲ್ಲ ತಾಯಂದ್ರು ಇದ್ದಾರೆ, ಮಹಿಳೆಯರು ಇದ್ದಾರೆ, ಈ ಮಹಾರಾಣಿಯವರು ಇದ್ದಾರೆ, ಅವರಿಂದಾನೇ ಈ ಒಂದು ಪರಂಪರೆ ಉಳಿದಿದ್ದು. ಯಾಕಂದರೆ ಇದೆಲ್ಲ ಆಧುನಿಕ ಕಾಲದ ಅಥವಾ ಅಂದಿನ ಕಾಲದ ಆಧುನಿಕ ಕಾಲದ ಸೌಲಭ್ಯಗಳು ಅಭಿವೃದ್ಧಿ ಮಾಡೋ ಜೊತೆಗೆ ಆ ಸಾಂಸ್ಕೃತಿಕ ಒಂದು ಏನು ರಕ್ಷಣೆ ಮಾಡಬೇಕಾಗಿದೆ ಮತ್ತು ಅದ್ರ ಬಗ್ಗೆ ಅರಿವು ಮೂಡಿಸೋಂಥದ್ದು ಕೆಲಸ ಏನಿದೆ ಮುಂಬರೋ ಪೀಳಿಗೆಗೆ, ಅದು ಮಹಿಳೆಯರೇ ಮಾಡೋದು. ಯಾವುದೇ ಒಂದು ವಂಶ ಇರಿ, ಯಾವುದೇ ಒಂದು ಮನೆತನ ಇರಿ, ಅದು ಮಹಿಳೆಯರೇ ಮಾಡುವಂಥದ್ದು ಕೆಲಸ. ಅದು ಎಲ್ಲಕ್ಕಿಂತ ಮಹತ್ವವಾದಂಥ ಕೆಲಸ ಅದು ಆ ಮಹಿಳೆಯರಿಂದಾನೇ ಆಗಿರೋದು ನಮ್ಮ ವಂಶದಲ್ಲಿ.